ಸಿ ಎಸ್ ಕೆ ಫ್ಯಾನು, ಎಮ್ ಐ ಫ್ಯಾನ್ಸು, ಸನ್ರೈಸರ್ಸ್ ಫ್ಯಾನ್ಸು ಮತ್ತು ಆರ್ ಸಿ ಬಿ ಫ್ಯಾನ್ಸು. ಇದರಲ್ಲಿ ಸಿ ಎಸ್ ಕೆ ಮತ್ತು ಸನ್ರೈಸ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ? 56. ಯಾವ್ದು? ಈಗ ಯಾಕೆ ಕೊಟ್ನಡ್ರ ಹೆಂಗೆ ಅನಲೈಸ್ ಮಾಡ್ಬೇಕು ಅಂತ? 24 ಕಣ್ ಕಾಣಲ್ಲ, ವಯಸ್ಸಾಗ್ತೈತೆ. ಆಮೇಲೆ ಹೇಳೋದು ನಾನು ಹಂಗೆ ಹೇಳ್ದೆ ಹಿಂಗೆ ಹೇಳ್ದೆ ಅಂತ ಉಲ್ಟಾ ಹೇಳೋದು. ನಾನು ಕ್ವಶನ್ ರೆಡಿ ಮಾಡೋದಂಗೆ, ಕ್ವಶನ್ ಬರೋದಂಗೆ ಕನ್ಫ್ಯೂಷನ್ ಥರನೇ ಬರೋದು, ಹಿಂಗೆ ರೆಡಿ ಮಾಡೋದು ಕ್ವಶನ್. ಅರ್ಥ ಆಯ್ತಾ? ಇದು ಸಿ ಎಸ್ ಕೆ ಫಸ್ಟ್ ಎಲ್ಲಿದೆ ಅಂತ ನೋಡ್ಕೊಳ್ರಿ. ಸಿ ಎಸ್ ಕೆ ಇರೋದು ರೌಂಡು, ಗೊತ್ತಾಯ್ತಾ? ಆಮೇಲೆ ಇದು ಸನ್ರೈಸರ್ಸ್ ಇಲ್ಲಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಷ್ಟೇ. ನೀವು ಇಲ್ಲಿ ಬಂದ್ರೆ ಇದು ಯಾವುದು ಎಮ್ ಐಗೆ ಹೋಗ್ಬಿಡುತ್ತೆ 25. ಎಮ್ ಐ ನಿಮಗೆ ಸಂಬಂಧ ಇಲ್ಲ, ಯಾಕಂದ್ರೆ ಕ್ವಶನ್ ಡಿಮ್ಯಾಂಡ್ ಮಾಡ್ತಾ ಇರೋದು ಎರಡೇ, ಸಿ ಎಸ್ ಕೆ ರೌಂಡು, ಆಮೇಲೆ ಇದು ಮಾತ್ರ 44 ಮಾತ್ರ ಕ್ವಶನ್. ಗೊತ್ತಾಯ್ತಾ? ಹಿಂಗೆ ನೋಡ್ಬೋದು. ಈ ಕಡೆ ಸರ್ಕೊಂಡು ಕೂತ್ಕೊಳ್ಳೋ. ಎಲ್ಲಿಂದ ಬರ್ತೀರ ನೀವೆಲ್ಲ? ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಗೊತ್ತಿಲ್ಲ, ಅವ್ನು ತೊಗೊಳ್ತಾ ಇದ್ದ. ನೋಡ್ತಾ ಇದ್ದೆ, ಅದಕ್ಕೆ ಹೇಳ್ದಲ್ಲ ಡಬಲ್ ಆನ್ಸರ್. ಬರ್ಕೊಡ್ರಿ. ಫಸ್ಟು ಅನಲೈಸ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿದೆ, ಇದು ಒಳಗಡೆ ಇದ್ದ, ಈ ಲೈನ್ ಯಾವ್ದು ಬಂದೈತೆ, ಈ ಲೈನ್ ಎಲ್ಲಿಂದ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಿದೆ, ಸಿ ಎಸ್ ಕೆ ಅಂತ ಎಲ್ಲಿ ಬರ್ತಿದೆ, ಇದೆಲ್ಲಿದೆ, ಇದ್ಯಾವುದು ಆರ್ ಸಿ ಬಿ ಎಲ್ಲಿ ಕ್ಲೋಸ್ ಆಗುತ್ತೆ, ಇದನ್ನೆಲ್ಲ ಕ್ಲೀನಾಗಿ ನೋಡ್ರಿ ನಿಮ್ಗೆ ಉತ್ತರ ಗೊತ್ತಾಗೋದು. ನೀವು ಬರೋದು ಬಂದರೆ ಒಬ್ಬನು ಪಾಸ್ ಆಗಲ್ಲ. ಆಮೇಲೆ ಕ್ಲಿಯರ್ ಆಯ್ತಾ ಡೌಟು?